UPSC ಪರೀಕ್ಷೆನ ಪಾಸ್ ಮಾಡಬೇಕು ಅನ್ನುವಂಥದ್ದು ಅದೆಷ್ಟೋ ಜನರ ಕನಸು ಕೂಡ ಆಗಿರುತ್ತೆ. ಆದರೆ ಅದು ಪರೀಕ್ಷೆನ ಪಾಸ್ ಮಾಡುವಂಥದ್ದು ಅಷ್ಟು ಸುಲಭದ ಮಾತಲ್ಲ. ಯಾಕಂತಂದರೆ ಅದಕ್ಕೆ ಸತತ ಪ್ರಯತ್ನ ಬೇಕಾಗತ್ತೆ, ಜೊತೆಗೆ ಕುಟುಂಬಸ್ಥರ ಸಹಕಾರ ಕೂಡ ಅದಕ್ಕೆ ಅತ್ಯವಶ್ಯಕವಾಗಿರುತ್ತೆ. ಅದೇ ರೀತಿಯಾಗಿ ವಿಜಯಪುರದ ಸಂತೋಷ್ ಶಿರಾಡೋಣ್ ಎಂಬಾತರು ಈಗಾಗಲೇ UPSCಯಲ್ಲಿ ರ್ಯಾಂಕ್ ಬಂದಿರುವಂಥದ್ದು 641ನೇ ರ್ಯಾಂಕನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸಂತೋಷ್ ಶಿರಾಡೋಣ್ ಅವರ ಮನೆಯಲ್ಲಿ ಸಾಕಷ್ಟು ಸಂಭ್ರಮ ಕೂಡ ಮನೆ ಮಾಡಿದೆ. ನನ್ನ ಹಿಂಭಾಗದಲ್ಲಿ ನೋಡ್ಬೋದು, ನಾವು ಅವ್ರ ಮನೆಯಲ್ಲಿದ್ದೀವಿ. ಅವ್ರ ಮನೆಯಲ್ಲಿ ಕುಟುಂಬಸ್ಥರೆಲ್ಲರೂ ಕೂಡ ಸಾಕಷ್ಟು ಸಂತೋಷ ಕೂಡ ಗೊಂಡಿದ್ದಾರೆ. ಅವ್ರದ್ದು ಅವಿಭಕ್ತ ಕುಟುಂಬ, ಅಂದರೆ ಇಡೀ ಕುಟುಂಬಸ್ಥರು ಕೂಡ್ಕೊಂಡಿರುವಂಥದ್ದು ಕುಟುಂಬ. ಜೊತೆಗೆ ಅವರು ಸತತ ಪ್ರಯತ್ನದ ಫಲವಾಗಿ ಇಂದು UPSCಯಲ್ಲಿ ರ್ಯಾಂಕ್ ಬಂದಿರುವಂಥದ್ದು. ಅವರ ತಂದೆ ತಾಯಿ ಜೊತೆಗೆ ಅವರ ಅಜ್ಜ ಅಜ್ಜಿಯಂದ್ರ ಸಪೋರ್ಟ್ ಕೂಡ ಅವರಿಗೆ ಸಾಕಷ್ಟು ಇತ್ತು. ಜೊತೆಗೆ ಅವರ ರಿಲೇಟಿವ್ ಅಂದರೆ ಕಾಕಾ ಬಾವಂದರು ಸಹಿತ ಸಪೋರ್ಟ್ ಮಾಡಿರೋ ಪರಿಣಾಮವಾಗಿಂದ ಅವರು ರ್ಯಾಂಕ್ ಬಂದಿದ್ದಾರೆ. ಜೊತೆಗೆ ಅವ್ರ ಕುಟುಂಬಸ್ಥರು ಕೂಡ ಸಾಕಷ್ಟು ಸಂತಸವನ್ನು ಕೂಡ ಗೊಂಡಿರುವಂಥದ್ದು. ಈಗ ಸ್ವತಃ ಸಂತೋಷ್ ಶಿರಾಡೋಣ್ ಅವ್ರಿಗೆ ಮಾತನಾಡ್ಸೋಣ. ಅವರು ಸರ್, ಈಗ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ತಾಯಿದ್ರಿ, ಕುಟುಂಬದ ಸಹಕಾರ ಎಲ್ಲ ಹೆಂಗಿತ್ತು ಅಂತ? ಸರ್, ನಂಗೆ ಜಾಬ್ನಾಗ ಇದ್ದೆ ರೀ ಸರ್ ನಾನು. ಬಟ್ ನಾನು ಮನೇಲಿ ಇಲ್ಲ, ನನಗೆ ಸಿವಿಲ್ ಸರ್ವಿಸಸ್ ಪ್ರಿಪೇರ್ ಆಗೋದೈತಿ ಅಂತ ಹೇಳಾನ ಮನ್ಯಾಗ ಒಬ್ಬರು ನಂಗೆ ಬ್ಯಾಡಪ್ಪ ಎದಕ್ಕೆ ಏನೂ ಅನ್ನಲಿಲ್ಲ. ಎಲ್ಲರೂ ಫುಲ್ ಪಾಸಿಟಿವ್ ಆಗಿ ನನಗೆ ಮಾಡಲ್ಲ, ಒಳ್ಳೇದು ನಿರ್ಧಾರ ಮಾಡಿ ಅಂಥೇಳಿ ಸಪೋರ್ಟ್ ಮಾಡಿದ್ರು ರೀ. ಆಮೇಲೆ ನಾನು ಡೆಲ್ಲಿಗೆ ಹೋಗಿಬಿಟ್ಟು UPSC ಸಿವಿಲ್ ಸರ್ವಿಸಸ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದೆ. ಒಂದು 3-4 ಇಯರ್ಸ್ ಕಂಟಿನ್ಯೂ ಸ್ಟ್ರಗಲ್ ಮತ್ತು ಹಾರ್ಡ್ ವರ್ಕ್ದಿಂತ ಇದು ರಿಸಲ್ಟ್ಸ್ ಬಂದಿದೆ ರೀ ಸರ್. ನಂದು ಇದು 4th ಅಟೆಂಪ್ಟ್ ಆಗಿತ್ತು, ಹಾಗೂ ಆಲ್ರೆಡಿ 2ನೇ ಇಂಟರ್ವ್ಯೂ ಆಗಿತ್ತು. ಇದು ರಿಸಲ್ಟ್ಸ್ ಬಂದಿದ್ದು ಭಾಳ ಖುಷಿಯಾಗಿದೆ. ನಿಮ್ಮ ಪ್ರಿಪ್ರೇಷನ್ಗೆಲ್ಲ ಕುಟುಂಬಸ್ಥರ ಸಹಕಾರ ಎಲ್ಲ ಹೇಗಿತ್ತು ಸರ್? ಸರ್ ಇದು ಪ್ರಿಪ್ರೇಷನ್ ಎಷ್ಟು ಟಫ್ ಇರ್ತದೆ ಅಂತಂದ್ರೆ, ಮೆಂಟಲಿ ಯಾವಾಗ ನಿಮ್ಗೆ ರಿಸಲ್ಟ್ಸ್ ಬರೋಂಗಿಲ್ಲ ಅವಾಗ ನಿಮ್ಮ ಕಾನ್ಫಿಡೆನ್ಸ್ ಲೋ ಆಗುತ್ತೆ, ನಿಮಗೆ ಡೌಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ನಾನು ಎಲ್ಲ ನನ್ನ ಫ್ಯಾಮಿಲಿಯವ್ರ ಜೊತೆ, ನಮ್ಮ ಪಪ್ಪ ಇರಲಿ, ಕಾಕಾ ಇರಲಿ, ಮಮ್ಮಿ ಇರಲಿ, ಯಾರ ಜೊತೆ ಆದ್ರೂ ನಾನು ಶೇರ್ ಮಾಡಿದರೆ ಅವ್ರು ಯಾವಾಗಲೂ ನನಗೆ ಇಲ್ಲಪ್ಪ ಮಾಡ್ತಿ, ನಿನ್ನ ಕಡೆ ಆಗುತ್ತೆ ಅಂಥೇಳಿ ಯಾವಾಗಲೂ ಹುರಿದಿಂಬಿಸ್ತಾ ಇದ್ದರು. ಅವ್ರದ್ದೊಂದು ಸಪೋರ್ಟ್ ನನಗೆ ಭಾಳ ದೊಡ್ಡ ಸ್ಟ್ರೆಂತ್ ಆಯ್ತು ರೀ ಸರ್. ಈಗ ಮತ್ತೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಥರ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸರ್, UPSC ಏನು ಮಾಡಬೇಕು ಅನ್ನೋಂಥದ್ದು? ಎಸ್ ಸರ್, ಈಗ ವಿತ್ ಇನ್ಸ್ಪಿರೇಷನ್, ಆಮೇಲೆ ನಮ್ಮ ರಿಲೇಟಿವ್ನಲ್ಲಿ ನಮ್ಮ ಅಕ್ಕಗಳು ಅವರು ಎಲ್ಲ ಮಾಡ್ತಿದ್ರು. ಸೊ ಅವ್ರದ್ದು ಒಂದು ಗೈಡೆನ್ಸ್ ಮತ್ತು ಇನ್ಸ್ಪಿರೇಷನ್ ತೊಗೊಂಡು ನಾನು ಈ ಫೀಲ್ಡಿಗೆ ಬಂದೀನಿ. ಆ್ಯಂಡ್ ಹೋಪ್ಫುಲಿ ನಂದು ಸಾಧನೆಯನ್ನು ಇನ್ಸ್ಪಿರೇಷನ್ ತೊಗೊಂಡು ಮತ್ತು ಉಳಿದವರು ಮಾಡ್ತಾರಂತ ಹೇಳಿ ಆಸೆ ಪಡ್ತೀನಿ. ಈಗ 641ನೇ ರ್ಯಾಂಕ್ ಯಾವ ಪೋಸ್ಟಿಂಗ್ ಆಗ್ಬೋದು ಅಂದ್ಕೊಂಡಿದ್ದೀರಿ? ನಿಮ್ಗೆ ಇದೇ ಆಗಬೇಕು ಅಂತ ಏನಾದರೂ ಇದೆಯಾ ಅಂತ? ಸರ್, ನಂದು ಇದೇ ಪ್ರಿಫರೆನ್ಸಸ್ ಕೇಳಿರ್ತಾರೆ, ನಾನು ಕೊಟ್ಟಿದ್ದೆ ಸರ್. ಈಗ ಬಟ್ ಈ ರ್ಯಾಂಕಿಂಗ್ ಬೇಸ್ಡ್ ಮೇಲೆ IPS ಇಲ್ಲಾಂದ್ರೆ IRS ಸಿಗ್ಬೋದು ಅಂತ ಆಶಿಸ್ತಾ ಇದ್ದೀನಿ. ನಂಗೆ ಯಾವುದೇ ಸರ್ವಿಸ್ ಸಿಕ್ಕರೂ ಅದನ್ನು ನಾನು ಜವಾಬ್ದಾರಿಯುತವಾಗಿ ಮಾಡಿ ದೇಶಕ್ಕೆ ಸೇವೆ ಮಾಡ್ತೀನಿ ಸರ್. ಈಗ ಅವ್ರ ಅಜ್ಜಿಯವ್ರು ಕೂಡ ನಮ್ಮ ಒಟ್ಟಿಗಿದ್ರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಅಮ್ಮ, ಹೆಂಗೆ ಅನ್ಸಾತೈತಿ ನಿಮ್ಮ ಮೊಮ್ಮಗ ಪಾಸ್ ಆಗಿದ್ದಕ್ಕೆ UPSC? 1ನೇ ನಂಬರ್ ಬಂದ ನನ್ನ ಮೊಮ್ಮಗ. ಅಷ್ಟು ಫಸ್ಟ್ ಕ್ಲಾಸ್ ಆನಂದ ಆಗ್ಯದ ನನಗೆ. ಹೇಳ್ರಿ, ಏನು UPSC ಮಾಡ್ತಾರೆ ಅನ್ಕೊಂಡಿದ್ರಿ? ಓದೋದೆಲ್ಲ ಮನ್ಯಾಗೆಲ್ಲ ಸಣ್ಣವಿದ್ದಾಗಿನಿಂದ ಹೆಂಗಿದ್ರು? ಮೊಮ್ಮಗ ಹೊರಗೆ ಬರ್ತಾನ ಅನ್ನೋದು ನಮ್ಗೆ ಧೈರ್ಯ ಇತ್ತು. ಅಲ್ಲ, ಸಣ್ಣವಿದ್ದಾಗಿನಿಂದ ನೀವು ನೋಡಿದ್ರಿ, ಅವಾಗೆಲ್ಲ ಹೆಂಗೆ ಓದ್ತಿದ್ರು ಅಂತ? 5ನೇ ಇದ್ದಂದು ಹಿಡ್ಕೊಂಡು ನಾನೇ ವಯಸ್ಸು ಸಾಲಿ ಬಿಟ್ಟು ಬರ್ತಿದ್ದೆ, ನಾನೇ ತೊಗೊಂಬರ್ತಿದ್ದೆ. ಅವ ಹ್ಯಾಂಗೆ ಶಾಣೆ ಆತನ, ಹ್ಯಾಂಗೆ ಬರ್ತಾನ ಅನ್ನೋದು ನಾನು ಪೂರಾ ಗ್ಯಾರಂಟಿ ಗೊತ್ತಿತ್ತು. ಈಗ ಮನೆಗೆಲ್ಲ ಭಾಳ ಜನ ಬಂದು ವಿಶ್ ಮಾಡತ್ತಾರೆ, ಹೆಂಗೆ ಅನ್ಸಾತೈತಿ? ನಂದು ಪುಣ್ಯ ಅನ್ಬೇಕು, ನನ್ನ ಮೊಮ್ಮಗಂದಿಂದ ಇಟ್ಟು ಪುಣ್ಯ ಬಂದದ ಅನ್ಬೇಕು. ನಾ ಖುಷಿಯಾಗೈತ್ರಿ? ಖುಷಿ ಅಂದರೆ ನಾ ರಾತ್ರಿ ನಿದ್ದೆ ಮಾಡಿಲ್ಲ ನಾ ಇವತ್ತು. ಇದಿಷ್ಟು ಏನು UPSC ರ್ಯಾಂಕ್ ಬಂದಿರುವಂಥ ಸಂತೋಷ್ ಶಿರಾಡೋಣ್ ಹಾಗೂ ಆತನ ಕುಟುಂಬಸ್ಥರ ಮಾತಾಗಿರುವಂಥದ್ದು. ಕ್ಯಾಮ್ರಾಮನ್ ಸುರೇಶ್ ಚಿನ್ಗುಂಡಿ ಜೊತೆ ಸುನಿಲ್ ಭಾಸ್ಕರ್, ಪವರ್ TV, ವಿಜಯಪುರ.